ನಮಸ್ತೆ ಕರ್ನಾಟಕ. ಕ್ರಿಕೆಟ್ ಆಸ್ಟ್ರೇಲಿಯಾ ಏನಿದೆ ತನ್ನ ಹೊಸ ಸ್ಪಾನ್ಸರ್ ಏನಿದೆ ಅದನ್ನು ರಿವೀಲ್ ಮಾಡಿದೆ. ಹೋಲಾ ಏನಿದೆ ಅದು ಆಸ್ಟ್ರೇಲಿಯಾದ ನ್ಯೂ ಕಿಟ್ ಸ್ಪಾನ್ಸರ್ ಆಗಿರ್ತಾರೆ. ಇದು 4 ವರ್ಷದ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಕ್ರಿಕೆಟ್ ಆಸ್ಟ್ರೇಲಿಯಾ ಏನಿದೆ ಅದು ತನ್ನ 3 ಫಾರ್ಮ್ಯಾಟ್ ಗಳಿಗೂ ಕೂಡ ಈ ಒಂದು ಹೋಲಾವನ್ನು ತನ್ನ ಕಿಟ್ ಸ್ಪಾನ್ಸರ್ ಆಗಿ ಮಾಡಿಕೊಂಡಿದೆ ಅಂತ ಹೇಳಬಹುದು. ಹಾಗೇನೆ ನೋಡುದಾದ್ರೆ ಈ ಹೋಲಾ ಸ್ಪಾನ್ಸರ್ ಲೋಗೋ ಏನಿದೆ ಅದು ಆಸ್ಟ್ರೇಲಿಯಾದ ಕ್ರಿಕೆಟರ್ಸ್ ನ ಬೆನ್ನ ಹಿಂಬದಿಯಲ್ಲಿ ಕಾಣ ಸಿಗ್ತದೆ. ಕೆಳಗಡೆ ಇದು ಕಾಣ ಸಿಗ್ತದೆ ಅಂತ ಹೇಳ್ಬೋದು. ಈ ಒಂದು ಹೋಲಾ ಏನಿದೆ ಅದು 4 ವರ್ಷದ ಅಗ್ರಿಮೆಂಟ್ ನೊಂದಿಗೆ ಆಸ್ಟ್ರೇಲಿಯಾದ ಜೊತೆಗೆ ಇರ್ತದೆ ಅಂತ ಹೇಳ್ಬೋದಾಗಿರ್ತದೆ. ಆಸ್ಟ್ರೇಲಿಯಾ ಈ ಒಂದು ಹೋಲಾ ಕಿಟ್ ಜರ್ಸಿಯೊಂದಿಗೆ ಮುಂಬರುವ ಸರಣಿಯಲ್ಲಿ ಕಣಕ್ಕಿಳಿತದೆ ಅನ್ನುವಂತಹ ಅಪ್ಡೇಟ್ ಇದೆ. ನೋಡೋದಾದ್ರೆ ಒಂದು ನ್ಯೂ ಎರಾ ಅಂತ ಹೇಳ್ಬೋದು ಆಸ್ಟ್ರೇಲಿಯಾ ಕ್ರಿಕೆಟ್ ನಲ್ಲಿ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಅಫ್ಘಾನಿಸ್ತಾನದ ಸ್ಟಾರ್ ಬ್ಯಾಟರ್ ಹಾಗೂ ಅಫ್ಘಾನಿಸ್ತಾನದ ಕ್ಯಾಪ್ಟನ್ ಆದಂತಹ ಹಸ್ಮತುಲ್ಲಾ ಶಹೀದಿ ಏನಿದ್ದಾರೆ ಅವರು ಇವಾಗ ODI ಕ್ಯಾಪ್ಟನ್ಸಿಗೆ ರಿಸೈನ್ ಮಾಡಿದ್ದಾರೆ. 4 ವರ್ಷಗಳ ಕಾಲ ಅಫ್ಘಾನಿಸ್ತಾನವನ್ನು ಮುನ್ನಡೆಸಿದ್ರು. ಆದ್ರೆ ಇವಾಗ ವರ್ಲ್ಡ್ ಕಪ್ ಮುಂಚೆನೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ರೀಸನ್ ಏನಂತ ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಇಷ್ಟಂತೂ ಸತ್ಯ, ಹಸ್ಮತುಲ್ಲಾ ಶಹೀದಿ ಏನಿದ್ದಾರೆ ಅಫ್ಘಾನಿಸ್ತಾನ ಪರ ಕೆಲವೊಂದು ಬೆಸ್ಟ್ ಇನ್ನಿಂಗ್ಸ್ ಗಳನ್ನು ಕೂಡ ಆಟ ಆಡಿದ್ರು. ಬೆಸ್ಟ್ ಕ್ಯಾಪ್ಟನ್ ಅಂತಾನೂ ಕೂಡ ಹೇಳ್ಬೋದಾಗಿರ್ತದೆ ಅಫ್ಘಾನಿಸ್ತಾನದ ಕ್ರಿಕೆಟ್ ಹಿಸ್ಟರಿಗೆ. 2027ರ ವರ್ಲ್ಡ್ ಕಪ್ ಇನ್ನೇನೋ ಸನಿಹದಲ್ಲಿತ್ತು. ಆದ್ರೂ ಕೂಡ ಅವರು ಒಂದು ಈ ಕ್ಯಾಪ್ಟನ್ಸಿಯಿಂದ ರಿಟೈರ್ಮೆಂಟ್ ಪಡ್ಕೊಂಡಿದ್ದಾರೆ. ವರ್ಕ್ ಲೋಡ್ ಪ್ರೆಷರ್ ಇರ್ಬೋದು. ಅದೇ ರೀಸನ್ಗೆ ಈ ಒಂದು ಡಿಸಿಷನ್ ತೆಗೆದುಕೊಂಡಿರ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ರವಿ ಶಾಸ್ತ್ರಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಬಂದಿದೆ. ನೋಡೋದಾದ್ರೆ ರವಿ ಶಾಸ್ತ್ರಿನೇ ಬೆಟರ್ ಅಂತ ಅನಿಸ್ತಾ ಇದೆ ಕೋಚ್ ಗಂಭೀರ್ಗಿಂತ. ಯಾಕಂತ ಹೇಳಿದ್ರೆ ರವಿ ಶಾಸ್ತ್ರಿ ಅವರು ಒಂದು ಟೀಮ್ ಅನ್ನು ಹೆಸರು ಮಾಡಿದ್ರು. ನೋಡೋದಾದ್ರೆ ಎಲ್ಲಾ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಅಂತ ಹೇಳ್ಬಹುದು. ಸದ್ಯದ ನಮ್ಮ ಟೀಮ್ ಇಂಡಿಯಾದ ಪರಿಸ್ಥಿತಿ ನೋಡ್ತಾ ಇದ್ರೆ ಎಲ್ಲೋ ಏನೋ ತರ ಇದೆ. ಆದ್ರೆ ರವಿಶಾಸ್ತ್ರಿ ಅವರ ಟೀಮ್ ನೋಡ್ತಾ ಇದ್ರೆ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಸಂತಸ ಕೊಡುವುದಂತೂ ನಿಜ ಆಗಿರ್ತದೆ. ರವಿಶಾಸ್ತ್ರಿ ಅವರ ಟೀಮ್ ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಯಾವ ಪ್ಲೇಯರ್ಗಳು ಎಂಟ್ರಿ ಪಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಓಪನಿಂಗ್ ಬಂದು ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಅವರ ಜೊತೆಗೆ ಹೋಗ್ತಾರೆ. ಇಲ್ಲಿ ಶುಭ್ಮನ್ ಗಿಲ್ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರ್ತಾರೆ. ಹಾಗೇನೆ ನೋಡೋದಾದ್ರೆ ವಿರಾಟ್ ಕೊಹ್ಲಿಯನ್ನು ನಂಬರ್ 3 ಅಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಇನ್ನು ಮಿಡಲ್ ಆರ್ಡರ್ ವಿಷಯಕ್ಕೆ ಬರೋದಾದ್ರೆ ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ ಜೊತೆಗೆ ಅವರು ಮುಂದುವರಿತಾರೆ. ಹಾಗೇನೆ ನೋಡೋದಾದ್ರೆ ಜೈಸ್ವಾಲ್, ಹಾಗೇನೆ ನೋಡೋದಾದ್ರೆ ರಿಷಬ್ ಪಂತ್, ಅಕ್ಷರ್ ಪಟೇಲ್ ಕೂಡ ಈ ತಂಡದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಇನ್ನು ಬೌಲಿಂಗ್ ವಿಭಾಗ ನೋಡೋದಾದ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ಅನ್ನು ಇಲ್ಲಿ ಇಳಿಸಿದ್ದಾರೆ. ಜಡೇಜಾ ಇರಬಹುದು, ಸ್ಪಿನ್ ಹಾಕ್ತಾರೆ. ಬುಮ್ರಾ, ಶಮಿ ಏನಿದ್ದಾರೆ, ಸಿರಾಜ್ ಏನಿದ್ದಾರೆ, ಕುಲ್ದೀಪ್ ಇವರನ್ನು ಕೂಡ ನಮ್ಮ ಟೀಮ್ ಇಂಡಿಯಾದಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೇನೆ ಸರ್ಪ್ರೈಸಿಂಗ್ ಪ್ಯಾಕೇಜ್ ಅನ್ನೋ ರೀತಿಯಲ್ಲಿ ಭುವನೇಶ್ವರ್ ಕುಮಾರ್ ಅವರ ಹೆಸರು ಕೂಡ ಇಲ್ಲಿ ಎಂಟ್ರಿ ಮಾಡಿದ್ದಾರೆ. ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬಹುದು. ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಹಾಗೇನೆ ಮಿಡಲ್ ಆರ್ಡರ್ ಆಗಿರ್ಬೋದು, ಹಾಗೇನೆ ಆಲ್ರೌಂಡರ್ ವಿಭಾಗ ನೋಡ್ತಾ ಇದ್ರು. ಎಲ್ಲಾ ರೀತಿಯಲ್ಲೂ ಕೂಡ ಸ್ಟ್ರಾಂಗ್ ಟೀಮ್ ಅಂತ ಅನಿಸ್ತಾ ಇದೆ. ಮೇ ಬಿ ಒಂದು ವೇಳೆ ರವಿಶಾಸ್ತ್ರಿ ಏನಾದ್ರೂ ಟೀಮ್ ಇಂಡಿಯಾದ ಕೋಚ್ ಆಗಿದ್ರೆ ಖಂಡಿತವಾಗಿಯೂ ಇದೇ ತಂಡವನ್ನು ಕಣಕ್ಕಿಳಿಸ್ತಾ ಇದ್ರು ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬಹುದು. ಆದ್ರೆ ನಮ್ಮ ಹಣೆ ಬರನೇ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಕೋಚ್ ಆಗಿರುವುದು ಕೋಚ್ ಗಂಭೀರ್ ಆಗಿರ್ತಾರೆ. ಕೋಚ್ ಗಂಭೀರ್ ಅವರ ದೃಷ್ಟಿಯಲ್ಲಿ 35+ ಏಜಿನವರು ಬೇಕಾರ್ ಚೀಜ್ ಅಂತ ಹೇಳ್ತಾರೆ. ನೋಡೋದಾದ್ರೆ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ತುಂಬಾ ಕಮ್ಮಿನೇ ಸಿಗ್ತದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರ ದೃಷ್ಟಿಯಲ್ಲಿ ಯಂಗ್ ಟ್ಯಾಲೆಂಟ್ಗೆ ಮಾತ್ರ ಅವಕಾಶ ಇರ್ತದೆ. ಆದ್ರೆ ಯಂಗ್ ಟ್ಯಾಲೆಂಟ್ ಎಲ್ಲಿಯೂ ಕೂಡ ಇದುವರೆಗೂ ಕೂಡ ಪ್ರೂವ್ ಮಾಡ್ಕೊಂಡೇ ಇಲ್ಲ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ದಿ 100 ಲೀಗ್ ಆಗಿರ್ತದೆ. ಬರ್ಮಿಂಗ್ಹಮ್ ಫೋನಿಕ್ಸ್ ಪರ ಕ್ಯಾಪ್ಟನ್ ಆದಂತಹ ನಮ್ಮ ಜೇಕಬ್ ಬೆಥೆಲ್ ಏನಿದ್ದಾರೆ ಇಂಜುರಿಯಿಂದಾಗಿ ಹೊರನಡೆದಿದ್ದಾರೆ. ಅವರ ಬದಲಿಗೆ ಡೊನೋವೆನ್ ಫೆರೇರಾ ಏನಿದ್ದಾರೆ ಅವರು ಕ್ಯಾಪ್ಟನ್ಸಿಯಾಗಿ ಮುನ್ನಡೆಸಲಿದ್ದಾರೆ. ನೋಡೋದಾದ್ರೆ ಡೊನೋವೆನ್ ಫೆರೇರಾ ಫಿನಿಶಿಂಗ್ ಕೆಲಸವನ್ನು ಮಾಡ್ತಾ ಇದ್ರು. ಟೀಮ್ ನಲ್ಲಿ ಫಿನಿಶರ್ ರೋಲ್ ಅನ್ನು ಅವರು ನಿಭಾಯಿಸ್ತಾ ಇದ್ರು. ಆದ್ರೆ ಇವಾಗ ಅವರಿಗೆ ಮತ್ತೊಂದು ರೋಲ್ ಅನ್ನು ಕೊಟ್ಟಿದ್ದಾರೆ. ಅದುವೇ ಕ್ಯಾಪ್ಟನ್ಸಿ ಪಟ್ಟ ಆಗಿರ್ತದೆ. ನೋಡ್ಬೇಕು ಯಾವ ರೀತಿ ಅವರು ಕಾರ್ಯನಿರ್ವಹಿಸ್ತಾರೆ. ಕ್ಯಾಪ್ಟನ್ಸಿಯಾಗಿ ಕ್ಲಿಕ್ ಆಗ್ತಾರಾ ಅಥವಾ ಫೇಲ್ ಆಗ್ತಾರಾ ಅದು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಡೇವಿಡ್ ವಾರ್ನರ್ಗೆ ಇದೆಂಥ ಪರಿಸ್ಥಿತಿ ಬಂತು. ಹೌದು, ಡೇವಿಡ್ ವಾರ್ನರ್ ಏನಿದ್ದಾರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಮಾಡಿ ಸಿಕ್ಕಾಕೊಂಡಿದ್ರು. ಇವಾಗ ಅವರಿಗೆ
9 ತಿಂಗಳುಗಳ ಕಾಲ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಅಪ್ಡೇಟ್ ಕೂಡ ಬರ್ತಾ ಇದೆ. ಸೊ ಇದರಿಂದ BBL ನಲ್ಲಿ ಅವರ ಕ್ಯಾಪ್ಟನ್ಸಿ ಪಟ್ಟ ಹಾಗೇನೆ ಅವರು ಆಡುವುದು ಕೂಡ ಡೌಟ್ ಅಂತ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಕ್ಯಾಪ್ಟನ್ಸಿ ಪಟ್ಟ ಇಲ್ಲಿ ಹೋಯ್ತು ಅಂತಾನೆ ಅರ್ಥ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಏನಿದೆ ಜೆಂಟಲ್ಮ್ಯಾನ್ ಗೇಮ್ಗೆ ತುಂಬಾನೇ ಪ್ರೋತ್ಸಾಹ ಕೊಡ್ತದೆ. ಈ ರೀತಿಯಾದಂತಹ ಏನಾದ್ರೂ ಒಂದು ವಿಷಯ ಬಂದ್ರೆ ಅವರನ್ನು ಮುಲಾಜಿಲ್ದೆ ಕಿತ್ತು ಬಿಸಾಕ್ತದೆ ಅಂತ ಹೇಳ್ಬೋದಾಗಿರ್ತದೆ. ಸೊ ಇದೇ ರೀತಿಯಲ್ಲಿ ನೋಡೋದಾದ್ರೆ ಡೇವಿಡ್ ವಾರ್ನರ್ ಇವಾಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಹೇಳ್ಬೋದಾಗಿರ್ತದೆ. ಸೊ ಸ್ವತಃ ಡೇವಿಡ್ ವಾರ್ನರ್ ಏನಿದ್ದಾರೆ ಅವರು ಒಪ್ಕೊಂಡಿದ್ದಾರಂತೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹೌದು ಅಂತ. ಇದರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಡೇವಿಡ್ ವಾರ್ನರ್ BBL ನಲ್ಲಿ ಆಟ ಆಡೋದು. ಸೊ ಏನಾಗ್ತದೆ ಅಂತ ಕಾದ್ ನೋಡ್ಬೇಕಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಖಂಡಿತವಾಗಿ ಗೊತ್ತಾಗ್ತದೆ. ಡೇವಿಡ್ ವಾರ್ನರ್ ಆಡ್ತಾರಾ ಅಥವಾ ಡೇವಿಡ್ ವಾರ್ನರ್ ಆಡೋದಿಲ್ವಾ, ಇದೆಲ್ಲ ಬಗ್ಗೆ ನಮ್ಗೆ ಖಂಡಿತವಾಗಿ ಉತ್ತರ ಸಿಗ್ತದೆ. ಸೊ ಇದು ಈ ಹೊತ್ತಿನ ಅಪ್ಡೇಟ್. ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.